ಹಲ್ವ ನೋಡಿ ನಮ್ಮ ತಟ್ಟೆ ಶೇಪಲ್ಲೇ ಇದೆ. ಹೇಗೆ ಕಾಣ್ತಾ ಉಂಟು ನೋಡಿ, ಒಳ್ಳೆ ಶೈನ್ ಆಗ್ತಾ ಉಂಟು. ಈ ಗೋಡಂಬಿ ತುಪ್ಪ ಎಲ್ಲ ಉಂಟಲ್ಲ, ಹೇಗೆ ಕಾಣ್ತಾ ಉಂಟು ನೋಡಿ, ಇದರಲ್ಲಿ ಒಳ್ಳೆ ಪರಿಮಳ ಬರ್ತಾ ಉಂಟು. ಇದು ಬಾಳೆ ಎಲೆಯ ಹಲ್ವ ಅಂತೇಳಿ ಗೊತ್ತೇ ಆಗೋದಿಲ್ಲ, ಕಲರೆಲ್ಲ ನೋಡಿ ಅಂತ ಹೇಗೆ ಬಂದಿದೆ ಅಂಥೇಳಿ. ಫ್ರೆಂಡ್ಸ್, ನೀವು ನಾರ್ಮಲ್ ಆಗಿ ಬಾಳೆಹಣ್ಣಿನ ಹಲ್ವ ಎಲ್ಲ ತಿಂದಿರ್ತೀರಾ. ನಾನಿವತ್ತು ನಿಮಗೆ ಸ್ಪೆಷಲ್ಲಾಗಿ ಬಾಳೆ ಎಲೆಯ ಹಲ್ವವನ್ನು ಯಾವ ರೀತಿ ಮಾಡೋದು ಅಂತ ಹೇಳಿ ತೋರಿಸಿಕೊಡ್ತೇನೆ. ತುಂಬಾ ಸ್ಪೆಷಲ್ ಆಗಿರ್ತದೆ. ನಾನು ಒಂದು ದಿವಸ ಮನೆಯಲ್ಲಿ ಮಾಡಿದೆ, ತುಂಬಾ ಚೆನ್ನಾಗಿ ಬಂತದು. ಹಾಗಾಗಿ ನಾನು ಇವತ್ತು ವೀಡಿಯೋ ಮಾಡುವ ಅಂತೇಳಿ ಹೊರಟಿದ್ದೇನೆ. ಯಾರಾದರೂ ನಮ್ಮ ಕರಾವಳಿ ಮಿರರ್ ಚಾನಲ್ ಹೊಸಬ್ರು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ಪೇಜ್ ಇದೆ, ಅದನ್ನು ಕೂಡ ಫಾಲೋ ಮಾಡಿ. ವಿಡಿಯೋ ಸ್ಟಾರ್ಟ್ ಮಾಡುವ. ನಾನು ಆಶಾ ಉಡುಪ ಕಟೀಲ್. ವೆಲ್ಕಮ್ ಬ್ಯಾಕ್ ಟು ಕರಾವಳಿ ಮಿರರ್. ಎಳಸು ಎಲೆಯನ್ನು ತೆಗೆಯುವ. ಸ್ವಲ್ಪ ಲೈಟ್ ಗ್ರೀನ್ ಇರಬೇಕು ನೋಡಿ, ಇದೆಲ್ಲ ಸ್ವಲ್ಪ ಲೈಟ್ ಗ್ರೀನ್ ಇದ್ದರೆ ಚೆನ್ನಾಗಿ ಬರ್ತದೆ ನಮ್ಮ ಹಲ್ವ. ನೋಡಿ, ಈ ಥರ ಎಲೆ ಸಿಗಬೇಕು ನಮಗೆ. ನಮಗೊಂದು ಈ ಥರ 2 ಎಲೆ ಸಿಕ್ಕರೆ ಸಾಕು. ಬಾಳೆ ಎಲೆಯನ್ನು ನೋಡಿ ಚೆನ್ನಾಗಿ ತಗೊಂಡು ಬಂದಾಯಿತು. 2 ಕಡೆಯಲ್ಲಿ ತೊಳೆದಿದ್ದೇನೆ. ಹುಳ ಬಟ್ಟೆನಾದರೂ ಇದ್ದರೆ ಅದನ್ನೆಲ್ಲ ಕ್ಲೀನ್ ಮಾಡಬೇಕು. ಇನ್ನು ಇದನ್ನು ಕಟ್ ಮಾಡುವ. ಮಧ್ಯದಲ್ಲಿ ಒಂದು ಸಲ ಕಟ್ ಮಾಡ್ಕೊಳ್ತೇನೆ. ಯಾವ ಶೇಪಿಗೆ ಬೇಕಾದರೂ ಕಟ್ ಮಾಡ್ಬೋದು. ಮಧ್ಯದ ದಂಟನ್ನೊಂದು ತೆಗೆಯುವ. ಎಲೆ ಹರಿದರೂ ಕೂಡ ಪರವಾಗಿಲ್ಲ, ಯಾಕಂತೇಳಿದರೆ ಮತ್ತೆ ಈ ಎಲೆಯನ್ನು ಕಟ್ ಮಾಡಲಿಕ್ಕೆ ಉಂಟು. ನೋಡಿ, ಈ ಥರ ದಂಟನ್ನೆಲ್ಲ ಬಿಡಿಸಿ ಆಯಿತು. ಇನ್ನು ಈ ಎಲೆಯನ್ನೇ ಮೇಲ್ಮೇಲೆ ಇಟ್ಟು ಇದನ್ನು ಹಾಗೆ ಕಟ್ ಮಾಡುವ. ಈ ಎಲೆಯ ಹಲ್ವ ಆಗಿರೋದ್ರಿಂದ ಈ ಎಲೆಯನ್ನೇ ಹಾಕಿ ಮಾಡೋದು ತುಂಬಾ ಚೆನ್ನಾಗಿರ್ತದೆ. ಚಿಕ್ಕದಾಗಿ ಕಟ್ ಮಾಡಿ ಹಾಕೊಂಡ್ರೆ ಆಯಿತು. ಯಾವ ಶೇಪಿಗೆ ಬೇಕೋ ಆ ಶೇಪಿಗೆ ಕಟ್ ಮಾಡುವ. ಇದನ್ನು ಮತ್ತೆ ರುಬ್ಲಿಕ್ಕೆ ಉಂಟು. ಲಾಸ್ಟಲ್ಲಿ ಬೇಕಾದರೆ ಕೈಯಲ್ಲಿ ಕಟ್ ಮಾಡುವ. ಹೀಗೆ ಎಳಸು ಎಲೆ ಇದ್ದರೆ ಚೆನ್ನಾಗಾಗುತ್ತೆ. ನಿಮಗೆ ಭಾರಿ ಅಚ್ಚರಿ ಎನಿಸ್ಬೋದು, ಈ ಹಲ್ವ ಹೇಗೆ ಮಾಡೋದು ಹೇಗೆ ಅಂತೇಳಿ ಒಂದು ಕ್ಯೂರಿಯಾಸಿಟಿ ಕೂಡ ಇರ್ಬೋದು. ಯಾಕಂತೇಳಿದರೆ ಈ ಥರ ಎಲ್ಲ ಮಾಡಿದರೆ ಉಂಟಲ್ಲ, ಭಾರಿ ಒಂದು ಡಿಫ್ರೆಂಟ್ ಆದ ರೆಸಿಪಿ ಆಗ್ತದೆ. ಯಾಕಂತೇಳಿದರೆ ನಾವು ಎಲೆಯಿಂದ ಇಷ್ಟರ ತನಕ ಯಾವುದೇ ರೆಸಿಪಿ ಮಾಡಲಿಲ್ಲ. ಈ ಬಾಳೆ ಹಣ್ಣಿನಿಂದ ಎಲ್ಲ ಮಾಡ್ತಾ ಇರ್ತೇವೆ. ನಾವು ಕಟ್ ಮಾಡಿದ ಎಲೆಯನ್ನೆಲ್ಲ ಮಿಕ್ಸಿಗೆ ಹಾಕ್ಕೊಳ್ಳುವ. ನಮಗೆ ಇದರ ರಸ ತೆಗಿಲಿಕ್ಕೆ ಉಂಟು ಹಲ್ವಕ್ಕೆ. ಒಂದು ಅರ್ಧದಿಂದ 3/4 ಲೋಟದಷ್ಟು ನೀರನ್ನು ಕೂಡ ಸೇರಿಸುವ. ಬಾಳೆ ಎಲೆಯ ರಸವನ್ನು ಈ ಥರ ಒಂದು ಬಟ್ಟೆಗೆ ಹಾಕಿ ಸೋಸಿಕೊಳ್ಳುವ. ಈ ಥರ ರಸವನ್ನು ಮಾತ್ರ ಸೋಸಿಕೊಳ್ಳುವ. ನಮಗೆ ಇದರ ಕೊಜಟಿ ಎಲ್ಲ ಬೇಡ. ಹಲ್ವ ಮಾಡುವಾಗ ಯಾವತ್ತೂ ನಮಗೆ ಅದು ಸ್ಮೂತಾಗಿ ಬರಬೇಕು. ಕೊಜಟಿಯಲ್ಲಿದ್ದರೆ ಚೆನ್ನಾಗಾಗೋದಿಲ್ಲ. ಒಂದು ದೊಡ್ಡ ಪಾತ್ರಕ್ಕೆ ಈ ರಸವನ್ನೆಲ್ಲ ಶಿಫ್ಟ್ ಮಾಡಿಕೊಳ್ಳುವ. ಇದಕ್ಕೊಂದು 3ರಿಂದ 4 ಚಮಚದಷ್ಟು ಕಾರ್ನ್ ಫ್ಲೋರ್ ಜೋಳದ ಹಿಟ್ಟನ್ನು ಹಾಕೊಳ್ಳುವ. ಜೋಳದ ಹಿಟ್ಟು ಯಾಕೆ ಹಾಕೋದು ಅಂತ ಹೇಳಿದರೆ, ನಮ್ಮ ಹಲ್ವ ಸ್ವಲ್ಪ ಗಟ್ಟಿಯಾಗಿ ಚೆನ್ನಾಗಿ ಬರಬೇಕು. ಹಾಗೆ ಮಿಕ್ಸ್ ಮಾಡುವ. ಗಂಟಿರಬಾರ್ದು, ಸ್ವಲ್ಪ ಕೂಡ ಚೆನ್ನಾಗಿ ಮಿಕ್ಸ್ ಮಾಡುವ. ಇನ್ನು ನಾವು ಹಲ್ವ ಮಾಡಲಿಕ್ಕೆ ಸ್ಟಾರ್ಟ್ ಮಾಡುವ. ಫಸ್ಟಿಗೆ ನಾವು ಡ್ರೈ ಫ್ರೂಟ್ಸನ್ನು ತುಪ್ಪದಲ್ಲಿ ಹುರಿಬೇಕು. ನಾನಿಲ್ಲಿ 1 ಸ್ಪೂನ್ ಆಗುವಷ್ಟು ತುಪ್ಪವನ್ನು ಹಾಕ್ಕೊಳ್ತೇನೆ. ಮನೆಯಲ್ಲೇ ಮಾಡಿದ ಪ್ಯೂರ್ ತುಪ್ಪ. ಗೋಡಂಬಿಯನ್ನು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಇಡೀ ಗೋಡಂಬಿ ಹಾಕಿದರೆ ಚೆನ್ನಾಗಿರೋದಿಲ್ಲ ಅಷ್ಟಾಗಿ, ಹಾಗಾಗಿ ಚಿಕ್ಕದಾಗಿ ಕಟ್ ಮಾಡಿ ಇಟ್ಟಿರೋದು. ಸ್ವಲ್ಪ ಗೋಲ್ಡನ್ ಬ್ರೌನ್ ಕಲರ್ ಬರೋ ತನಕ ಇದನ್ನು ಚೆನ್ನಾಗಿ ಹುರಿಯುವ. ನಮ್ಮ ಹಲ್ವದಲ್ಲಿ ಯಾವಾಗಲೂ ತುಪ್ಪದ್ದು ಘಮ ಚೆನ್ನಾಗಿ ಬರ್ತಾ ಇರಬೇಕು. ತುಪ್ಪನೇ ಜಾಸ್ತಿ ಹಾಕ್ತೇವೆ. ಅದರಲ್ಲಿ ಕೂಡ ಮನೆಯಲ್ಲಿ ಮಾಡಿದ ತುಪ್ಪ ಆದರೆ ಒಳ್ಳೆ ಪರಿಮಳ ಬರ್ತದೆ. ಇನ್ನು ಅದೇ ಬಾಣಲಿಗೆ ಬಾಳೆ ಎಲೆ ರಸವನ್ನು ಹಾಕ್ಕೊಳ್ಳುವ. ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡುವ. ನಾವು ಕಾರ್ನ್ ಫ್ಲೋರ್ ಹಾಕಿರೋದ್ರಿಂದ ಇದು ಬೇಗ ಗಟ್ಟಿ ಆಗ್ತಾ ಬರ್ತದೆ. ಹಾಗಾಗಿ ನಾವು ಹೀಗೆ ಕೈ ಆಡಿಸ್ತಾ ಇರಬೇಕು. ನಾವು ಈ ಥರ ಮನೇಲಿ ಇರಬೇಕಾದ್ರೆ ಬೇರೆ ಬೇರೆ ರೆಸಿಪಿಯನ್ನು ಟ್ರೈ ಮಾಡ್ತಾ ಇರ್ತೇವೆ. ಹಾಗೆ ಈ ಥರ ಒಂದು ಬಾಳೆ ಎಲೆಯಲ್ಲಿ ಹಲ್ವ ಮಾಡಿದರೆ ಹೇಗಿರ್ತದೆ ಅಂತ ಹೇಳಿ ಟ್ರೈ ಮಾಡಿದ್ವಿ. ತುಂಬಾ ಚೆನ್ನಾಗಿ ಬಂತು. ಹಾಗಾಗಿ ಅದರ ವಿಡಿಯೋ ಮಾಡಿ ಇವತ್ತು ನಾವು ತೋರಿಸ್ತಾ ಇರುವಂಥದ್ದು. ನೋಡಿ, ಸ್ವಲ್ಪ ಮಂದಾಗ್ತಾ ಬಂತು. ನಿಮಗೆ ನಾನು ಫಸ್ಟ್ ಬಾಣಲೆಗೆ ಹಾಕಿದಾಗ ತುಂಬ ನೀರು ಕಾಣಿಸ್ತು ನೋಡಿ. ಆದರೆ ಇವಾಗ ನೋಡಿ, ಕನ್ಸಿಸ್ಟೆನ್ಸಿ ಸ್ವಲ್ಪ ದಪ್ಪ ಆಗ್ತಾ ಬಂತು ನೋಡಿ. ಈ ಥರ ಆಗ್ತಾ ಬರಬೇಕಾದ್ರೆ ನಾವು ಹೀಗೆ ಕೈ ಆಡಿಸ್ತಾ ಇರಬೇಕು. ಆವಾಗ ಸ್ವಲ್ಪ ಕೂಡ ಗಂಟು ಬೀಳುವುದಿಲ್ಲ. ಒಂದ್ಸಲ ಇಷ್ಟು ಗಟ್ಟಿ ಆಗ್ತಾ ಬಂದ ಮೇಲೆ ನಾವು ಇದಕ್ಕೆ ಸಕ್ಕರೆಯನ್ನು ಸೇರಿಸಬೇಕು. ನಾನೊಂದು ಅರ್ಧ ಲೋಟದಷ್ಟು ಸಕ್ಕರೆಯನ್ನು ಸೇರಿಸ್ತೇನೆ.
ನೋಡಿ ಈ ಹಂತದಲ್ಲಿ ನಾವು ಏಲಕ್ಕಿ ಪೌಡರನ್ನು ಸೇರಿಸುವ. ನಾನಿಲ್ಲಿ ಒಂದು 3/4 ಚಮಚದಷ್ಟು ಏಲಕ್ಕಿ ಪೌಡರನ್ನು ಸೇರಿಸಿದೆ. ನೋಡಿ ಹಲ್ವದಲ್ಲಿ ಮೇನ್ ಏನಂತ ಹೇಳಿದರೆ ಈ ಥರ ಕೈ ಆಡಿಸ್ತಾ ಇರಬೇಕು. ನಮಗೆ ಮಾಡಲಿಕ್ಕೆ ಸುಲಭ, ಆದರೆ ಈ ಥರ ಕೈ ಆಡಿಸ್ತಾ ಇದ್ದರೆ ಮಾತ್ರ ಹಲ್ವ ಚೆನ್ನಾಗಿ ಬರ್ತದೆ. ನೋಡಿ ಗಟ್ಟಿ ಆಗ್ತಾ ಬಂತು. ಇದಕ್ಕೆ ನಾವಿವಾಗ ಒಂದು 2 ಸ್ಪೂನ್ ಆಗುವಷ್ಟು ತುಪ್ಪವನ್ನು ಹಾಕ್ಕೊಳ್ಳುವ. ತುಪ್ಪ ನೀರು ಮಾಡಿಟ್ಕೊಂಡಿದ್ದೆ, ಹಾಗಾಗಿ 2 ಸ್ಪೂನ್ ಆಗುವಷ್ಟು ಹಾಕಿದೆ. ನಮ್ಮ ಹಲ್ವ ಅಂತ ಹೇಳಿದರೆ ತುಪ್ಪ ಜಾಸ್ತಿ ಹಾಕ್ತೇವೆ ನಾವು, ಅದು ಹಾಕಿದ್ರೇ ಟೇಸ್ಟ್ ಚೆನ್ನಾಗಿ ಬರುವಂಥದ್ದು. ನೋಡಿ ನಾವಿವಾಗ ಉಂಟಲ್ಲ ಹುರಿದ ಗೋಡಂಬಿಯನ್ನು ಹಾಕ್ಕೊಳ್ಳುವ. ಈ ಹದ ಇರಬೇಕಾದ್ರೆ ಗೋಡಂಬಿ ಹಾಕಿದರೆ ಎಲ್ಲ ಕಡೆಗೆ ಹರಡ್ತದೆ. ಇನ್ನು ಸ್ವಲ್ಪ ಗಟ್ಟಿ ಆಗ್ತಾ ಬಂದ ಹಾಗೆ ಇದು ಎಲ್ಲ ಕಡೆಗೆ ಹರಡುವುದಿಲ್ಲ. ನೋಡಿದ್ದೀನಿ ಸ್ವಲ್ಪ ಗಟ್ಟಿಯಾದರೆ ಸಾಕು, ಆಗ್ತಾ ಬಂದಿದೆ. ತಟ್ಟೆಗೆ ಸ್ವಲ್ಪ ತುಪ್ಪ ಅಥವಾ ಎಣ್ಣೆಯನ್ನು ಹಚ್ಚುವ. ನಾನಿಲ್ಲಿ ತುಪ್ಪ ಹಚ್ತಾ ಇದ್ದೇನೆ, ಒಳ್ಳೆ ಪರಿಮಳ ಬರ್ತದೆ. ಹಾಗೆಯೇ ಈ ತಟ್ಟೆ ಬಿಟ್ಟು ಬೇಗ ಬರ್ತದೆ ನಮ್ಮ ಹಲ್ವ. ಸ್ವಲ್ಪ ತಣಿದ ಮೇಲೆ, ಇಲ್ಲದಿದ್ದರೆ ಖಾಲಿ ತಟ್ಟೆಗೆಲ್ಲ ಹಾಕಿದರೆ ಈ ಹಲ್ವ ಎದ್ದು ಬರುವುದಿಲ್ಲ. ನೋಡಿ ಈ ಥರ ಹಾಕಿಡಬೇಕು. ಇದನ್ನು ಒಂದೇ ಹದ ಮಾಡಿಕೊಳ್ಳುವ. ನಂತರ ಸ್ವಲ್ಪ ತಣ್ಣಗೆ ಹಾಕಬೇಕು. ತಣ್ಣಗೆ ಆದ ನಂತರ ಹಾಗೆ ಟೈಮ್ ಹೋದಾಗ ಇದು ಗಟ್ಟಿ ಆಗ್ತದೆ. ನಂತರ ನಾವು ಯಾವ ಶೇಪಲ್ಲಿ ಹಾಕ್ತೇವೆ ಆ ಶೇಪಿಗೆ ಬರ್ತದೆ. ಈಗ ನಾನು ತಟ್ಟೆಯಲ್ಲಿ ಹಾಕಿದ್ದೇನೆ, ಹಾಗಾಗಿ ಆ ತಟ್ಟೆ ಶೇಪಲ್ಲೇ ಬರ್ತದೆ. ಹಲ್ವ ನೋಡಿ ನಮ್ಮ ತಟ್ಟೆ ಶೇಪಲ್ಲೇ ಇದೆ. ಹೇಗೆ ಕಾಣ್ತಾ ಉಂಟು ನೋಡಿ, ಒಳ್ಳೆ ಶೈನ್ ಆಗ್ತಾ ಉಂಟು. ಈ ಗೋಡಂಬಿ ತುಪ್ಪ ಎಲ್ಲ ಉಂಟಲ್ಲ, ಹೇಗೆ ಕಾಣ್ತಾ ಉಂಟು ನೋಡಿ, ಇದರಲ್ಲಿ ಒಳ್ಳೆ ಪರಿಮಳ ಬರ್ತಾ ಉಂಟು. ಇದು ಬಾಳೆ ಎಲೆಯ ಹಲ್ವ ಅಂತೇಳಿ ಗೊತ್ತೇ ಆಗೋದಿಲ್ಲ. ಕಲರೆಲ್ಲ ನೋಡಿ ಅಂತ ಹೇಗೆ ಬಂದಿದೆ ಅಂತ ಹೇಳಿ. ನೋಡಿದ್ರಲ್ಲ ಫ್ರೆಂಡ್ಸ್, ಬಾಳೆ ಎಲೆಯ ಹಲ್ವ ಯಾವ ರೀತಿ ಬಂದಿದೆ ಅಂತ ಹೇಳಿ. ತುಂಬಾ ಚೆನ್ನಾಗಿ ಬಂದಿದೆ, ಗ್ರೀನಾಗಿ ಕಲರ್ಫುಲ್ಲಾಗಿ ಕಾಣ್ತಾ ಉಂಟು. ತುಂಬಾ ರುಚಿ ಇರ್ತದೆ. ನೀವು ಕೂಡ ಈ ರೆಸಿಪಿ ಇಷ್ಟ ಆದರೆ ತಪ್ಪದೆ ಮನೆಯಲ್ಲಿ ಟ್ರೈ ಮಾಡಿ. ಹಾಗೆಯೇ ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸಿಗೆ ರಿಲೇಟಿವ್ಸ್ಗೆಲ್ಲ ಹೆಚ್ಚು ಶೇರ್ ಮಾಡಿ. ಯಾರಾದರೂ ನಮ್ಮ ಕರಾವಳಿ ಮಿರರ್ ಚಾನಲ್ನ ಹೊಸಬರು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹೀಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಫಾಲೋ ಮಾಡ್ತಾ ಇರಿ. ನಾವು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಮುಂದೆ ಸಿಗ್ತಾ ಇರ್ತೇವೆ. ಥ್ಯಾಂಕ್ ಯು.